Hello my dear learners, I am Vinayak and I welcome you all to the Bold Learners YouTube channel. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ನವೋದಯ ವಿದ್ಯಾಲಯದ ಉಚಿತ ತರಗತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಈ ಒಂದು ಮಾನಸಿಕ ಸಾಮರ್ಥ್ಯ ಏನು ಟಾಪಿಕ್ ಇದೆ ನಿಮಗೆ, ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಸೊ ಈ ಆಡ್ ಮ್ಯಾನ್ ಔಟ್ ಅಥವಾ ಆಡ್ ಒನ್ ಔಟ್ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಈಗಾಗಲೇ 2 ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಇನ್ನೂ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಆ ಒಂದು ವಿಡಿಯೋಗಳನ್ನು ಸಹ ನೋಡ್ಬೋದು. ಮೊದಲಿಗೆ ಆ ಒಂದು ಆಡ್ ಮ್ಯಾನ್ ಔಟ್ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ನೋಡಿ ಆನಂತರ ಈಗ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ. ಓಕೆ, ಸೊ ಈ ಒಂದು ನಾವು ಕ್ಲಾಸ್ನಲ್ಲಿ ನಾವು ಈಗ ಫಿಗರ್ ಮ್ಯಾಚಿಂಗ್, ಓಕೆ, ಚಿತ್ರ ಹೊಂದಿಕೆ ಅಥವಾ ಇದ್ದಂತಹ ಚಿತ್ರವನ್ನು ಗುರುತಿಸಿ ಅಥವಾ ಕಂಡು ಹಿಡಿಯಿರಿ ಅನ್ನುವಂತಹ ಏನು ಟಾಪಿಕ್ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಫಿಗರ್ ಮ್ಯಾಚಿಂಗ್ ಅಂತಂದರೆ ಏನು? ಒಂದು ಚಿತ್ರಕ್ಕೆ ಸಮಾನವಾದ ಚಿತ್ರವನ್ನು ಆಯ್ಕೆ ಮಾಡುವುದು ಅಂತ ಅರ್ಥ. ಏನು ಅಂತಂದರೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಓಕೆ, ಅದನ್ನು ನಾವು ಪ್ರಶ್ನಾಚಿತ್ರ ಅಂತ ಹೇಳ್ಬೋದು. ಮತ್ತು 4 ಉತ್ತರ ಚಿತ್ರಗಳು ಅಥವಾ ಆಪ್ಷನನ್ನು ಕೊಟ್ಟಿರ್ತಾರೆ. ಓಕೆ, ಆ 4 ಆಪ್ಷನ್ಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಪ್ರಶ್ನಾಚಿತ್ರ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿರುವಂತಹ ಸೇಮ್ ಟು ಸೇಮ್ ಇರುವಂತಹ ನಾವು ಚಿತ್ರವನ್ನು ನಾವು ಆಯ್ಕೆ ಮಾಡಬೇಕು. ಓಕೆ, ನಿಮಗೆ ತೋರಿಸ್ತಾ ಹೋಗ್ತೀನಿ, ನಾನು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ ಎಲ್ಲರೂ. ಓಕೆ, ಸೊ ನೋಡ್ಬೋದು ಫಿಗರ್ ಮ್ಯಾಚಿಂಗ್. ಓಕೆ, ಇಂಗ್ಲೀಷ್ನಲ್ಲಿ ಫಿಗರ್ ಮ್ಯಾಚಿಂಗ್ ಅಥವಾ ಕನ್ನಡದಲ್ಲಿ ಇದ್ದಂತಹ ಚಿತ್ರವನ್ನು ಗುರುತಿಸುವುದು ಅಂತ. ಓಕೆ, ಒಂದು ಚಿತ್ರಕ್ಕೆ ಸಮಾನವಾದ ಚಿತ್ರವನ್ನು ಆಯ್ಕೆ ಮಾಡುವುದು ಅಂತ. ಓಕೆ, ಸೊ ಇದಕ್ಕೆ ಸೂಚನೆಗಳನ್ನು ನಿಮ್ಮ ಎಕ್ಸಾಮ್ ಪೇಪರ್ನಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಏನಂತ ಅಂದರೆ ಸೂಚನೆಗಳು ಅಂತ ಇರುತ್ತೆ. ಪ್ರಶ್ನೆ ಸಂಖ್ಯೆಗಳು 5ರಿಂದ 8ರಲ್ಲಿ, ಅಂದರೆ ನಿಮಗೆ ಗೊತ್ತಿರ್ಬೋದು ಟೋಟಲ್ ಈ ಮಾನಸಿಕ ಸಾಮರ್ಥ್ಯ ಏನು ಟಾಪಿಕ್ ಇದೆ ಅದರಲ್ಲಿ 10 ಭಾಗಗಳಿದಾವೆ. ಓಕೆ, ಸೊ ಒಂದೊಂದು ಭಾಗದಲ್ಲಿ 4 ಕ್ವಶನ್ಗಳು. ಹಿಂದೆ ನಾವು ಗುಂಪಿಗೆ ಸೇರದ ಚಿತ್ರವನ್ನು ನೋಡಿದ್ವಲ್ಲ ಆ ತರಹದ 4 ಪ್ರಶ್ನೆಗಳು. ಆನಂತರ ಇದು ಫಿಗರ್ ಮ್ಯಾಚಿಂಗ್, ಇದಕ್ಕೆ ಸಂಬಂಧಿಸಿದಂತೆ 4 ಚಿತ್ರಗಳು ಇರ್ತವೆ. ಓಕೆ, ಸೊ ಹಾಗಾಗಿ ಪ್ರಶ್ನೆ ಸಂಖ್ಯೆಗಳು 5ರಿಂದ 8ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ. ಏನು ಹೇಳ್ರಿ? ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂತಂದರೆ ಇದು ಏನಿದು ಸಮಸ್ಯಾ ಚಿತ್ರ ಅಥವಾ ಪ್ರಶ್ನೆ ರೂಪದ ಚಿತ್ರ, ಅದನ್ನೇನು ಕೊಟ್ಟಿದ್ದಾರೆ? ಎಡಬದಿಗೆ. ಓಕೆ, ನಿಮ್ಮ ಎಡಬದಿಗೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಮಟ್ಟ ಓದಿದ್ವಿ ನಾವು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಎಡಬದಿಗೆ ಕೊಡಲಾಗಿದೆ ಮತ್ತು ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಓಕೆ, ಸೊ ಅಂದರೆ ಯಾವುವು? ಇಲ್ಲಿ ABCD ಅಂತ ಇಲ್ಲ, ಬದಲಾಗಿ 1 2 ಅಂತ ಕೊಟ್ಟಿದ್ದೀವಿ ನಾವು, ಅಲ್ಲಿ ABCD ಅಂತ ಇರುತ್ತೆ. ಓಕೆ, ಸೊ ಇವು ಏನು ಉತ್ತರ ರೂಪದ ಅಥವಾ ಆಪ್ಷನ್ಗಳು, ಇವೆಲ್ಲ ಬಲಬದಿಗೆ ಇರುವಂಥ ಆಪ್ಷನ್ಗಳು. ಓಕೆ, ಸೊ ಇಲ್ಲಿ ನೋಡಿ, ಇದನ್ನ ಸಪ್ರೇಟ್ ಮಾಡಲಿಕ್ಕೆ ಒಂದು ಲೈನ್ ಸಹ ನಾವು ಎಳೆದಿದ್ದೇವೆ. ಓಕೆ, ಮುಂದೆ ನೋಡೋಣ ಏನಾಗಿದೆ. ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವ ಆಕೃತಿ ಪ್ರಶ್ನೆ ರೂಪದ ಎಡಬದಿಯ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುವುದೋ ಅದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದು ಈ ಒಂದು ಸಮಸ್ಯಾ ಚಿತ್ರ ಇದೆ ಅದಕ್ಕೆ ಸೇಮ್ ಟು ಸೇಮ್ ಇದರಲ್ಲಿ ಯಾವ ಚಿತ್ರ ನಿಮಗೆ ಕಾಣುತ್ತೆ, ಸೇಮ್ ಟು ಸೇಮ್, ಒಂದು ಗೆರೆನೂ ತಪ್ಪಬಾರ್ದು. ಓಕೆ, ಸೊ ಒಂದು ಪಾಯಿಂಟ್ ಸಹ ತಪ್ಪಬಾರ್ದು. ಓಕೆ, ಸೊ ಸೇಮ್ ಟು ಸೇಮ್ ಇದರ ಥರ ಈ ಒಂದು ಆಪ್ಷನ್ಗಳಲ್ಲಿ ಯಾವುದಿದೆ ಅದನ್ನು ಸೇಮ್ ಟು ಸೇಮ್ ಇರುವಂಥದ್ದನ್ನು ನೀವು ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಏನು ಹೇಳಿದ್ದಾರೆ? ನೀವು ಆಯ್ಕೆ ಮಾಡಿದ ಉತ್ತರವನ್ನು OMR ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಎದುರುಗಡೆ ಅಥವಾ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ತುಂಬಿರಿ. ಓಕೆ, ಆನ್ಸರ್ ಕಂಡು ಹಿಡಿದು OMR ಅಲ್ಲಿ ತುಂಬಿ ಅಂತ ಹೇಳಿದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳದ್ದು ಸೇಮ್. ಓಕೆ, ಏನಿದ್ದಾರೆ? ಇನ್ ಕ್ವಶನ್ಸ್ ನಂಬರ್ 5 to 8 ಕ್ವಶನ್ ಫಿಗರ್ ಈಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್. ಓಕೆ, ಸೊ ಎಡಗಡೆ ಇರುವುದನ್ನು ಕ್ವಶನ್ ಫಿಗರ್ ಅಂತ ಹೇಳ್ತಾರೆ. ಆ್ಯಂಡ್ 4 ಆನ್ಸರ್ ಫಿಗರ್ಸ್ ಮಾರ್ಕ್ಡ್ A, B, C ಆ್ಯಂಡ್ D ಆರ್ ಗಿವನ್ ಆನ್ ದ ರೈಟ್ ಸೈಡ್. ಓಕೆ, ಅಂದರೆ 4 ಆನ್ಸರ್ ಫಿಗರ್ ಅಂತಂದರೆ ಆಪ್ಷನ್ಗಳು ಏನಂದವು ABCD ಅಂತ ಬಲಗಡಕ್ಕೆ ರೈಟ್ ಸೈಡ್ ಗಿವನ್ ಅಂತ ಹೇಳಿದ್ದಾರೆ. ಆಮೇಲೆ ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಕ್ವಶನ್ ಫಿಗರ್. ಸೊ ಕ್ವಶನ್ ಫಿಗರ್ ಥರಾನೇ ಇರುವಂತಹ ಎಕ್ಸಾಕ್ಟ್ ಫಿಗರ್ ಇರುವಂಥದ್ದನ್ನು ನೀವು ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಇವುಗಳಲ್ಲಿ ಇದನ್ನು ಸಾಲ್ವ್ ಮಾಡ್ತಾ
ಮಾಡಬೇಕು ಅಂತಂದರೆ ನೀವು ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ತಲೆಯಲ್ಲಿ ಇಟ್ಕೊಳ್ಬೇಕು. ಏನೇನೆಲ್ಲ ಇಟ್ಕೊಳ್ಬೇಕು, ಇದನ್ನು ಸಾಲ್ವ್ ಮಾಡೋ ಮುಂದೆ ಏನೇನೆಲ್ಲ ನೀವು ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿರಿ. ಓಕೆ, ಮೊದಲನೇದಾಗಿ ನಾವು ಮೊದಲನೇ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ, ಗುಂಪಿಗೆ ಸೇರದ ಆಕೃತಿ ಅಂತ ನಾವು ಕಂಡುಹಿಡಿದ್ವಿ. ಸೊ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ತುಂಬ ಸಮಯ ಬೇಕಾಗ್ತಿರಲಿಲ್ಲ. ಓಕೆ, ಅಷ್ಟೊಂದು ಅಬ್ಸರ್ವೇಷನ್ ಸ್ಕಿಲ್ ಸಹ ಅದಕ್ಕೆ ಬೇಕಾಗ್ತಿರಲಿಲ್ಲ. ಆದರೆ ಇಂತಹ ಏನು ಫಿಗರ್ ಮ್ಯಾಚಿಂಗ್ ಅಥವಾ ಇದ್ದಂತಹ ಚಿತ್ರವನ್ನು ಕಂಡು ಹಿಡಿಯಿರಿ ಅಂತ ಇರುತ್ತಲ್ಲ, ಸೊ ಈ ಚಿತ್ರಗಳಲ್ಲಿ ಅವಸರವನ್ನು ಮಾಡಬಾರ್ದು. ವೇಗಕ್ಕೆ ಏನು ನಾವು ಹೆಚ್ಚು ಒತ್ತು ಕೊಡುವುದಕ್ಕಿಂತ ಅಬ್ಸರ್ವೇಷನ್ಗೆ ಹೆಚ್ಚು ಒತ್ತು ಕೊಡಬೇಕು. ಓಕೆ, ಈ ಒಂದು ಲೆಕ್ಕದಲ್ಲಿ ಫಾಸ್ಟಾಗಿ ಮಾಡ್ತಾನಂತ ಮಾಡಬಾರ್ದು. ಯಾವ ರೀತಿ ನೀವು ಅಬ್ಸರ್ವ್ ಮಾಡ್ತೀರಾ ಅದರ ಮೇಲೆ. ಓಕೆ, ಸೊ ವೇಗಕ್ಕಿಂತ ಅಬ್ಸರ್ವೇಷನ್ಗೆ ನಾವು ಒತ್ತು ಕೊಡಬೇಕು. ಸೊ ಏನು ಹೇಳಿದ್ದಾರೆ ಇಲ್ಲಿ ಇಂಗ್ಲೀಷ್ನಲ್ಲಿ, ಚೆಕ್ ದ ಶೇಪ್ ಸ್ಟ್ರಕ್ಚರ್, ಆಕಾರದ ರಚನೆ ನೋಡಿ, ಆ ಆಕೃತಿ ಯಾವ ರೀತಿ ಅದನ್ನು ನೋಡ್ಕೋಬೇಕು. ಆಮೇಲೆ ಡೈರೆಕ್ಷನ್ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಪ್ರಶ್ನಾಚಿತ್ರ ನಿಮಗೆ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಉತ್ತರ ಚಿತ್ರಗಳನ್ನು ಈ ರೀತಿ ಕೊಟ್ಟಿದ್ರೆ ನಡೆಯುತ್ತೆ. ಏನಂತಂದರೆ ಅವರು ರೊಟೇಷನ್ ಮಾಡಿ ಉತ್ತರ ಚಿತ್ರಗಳನ್ನ ಕೊಟ್ಟಿದ್ರೂ ನಡೆಯುತ್ತೆ. ಆ ರೊಟೇಷನ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಇದು ಪ್ರಶ್ನಾಚಿತ್ರ, ಸೊ ಇದನ್ನು ರೊಟೇಷನ್ ಆದಮೇಲೆ ಹೇಗೆ ನಿಮಗೆ ಕಾಣುತ್ತೆ. ಓಕೆ, ಈ ರೀತಿ ಇದು ಪ್ರಶ್ನಾಚಿತ್ರ ಅಂದ್ಕೊಳ್ರಿ. ಇದು ರೊಟೇಷನ್ ಆದಮೇಲೆ ಈ ರೀತಿ ಕಾಣ್ಬೋದು. ಹಾಗೆ ರೊಟೇಷನ್ ಆದಮೇಲೂ ನಾವು ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಸೊ ಅವರು ಯಾವ ರೀತಿ ಪ್ರಶ್ನಾಚಿತ್ರ ಇದೆ ಅದೇ ರೀತಿ ಕೊಡಬೇಕು ಅಂತ ಇಲ್ಲ. ಸೊ ಅದನ್ನು ಈ ರೀತಿ ತಿರುಗಿಸಿ ಎಲ್ಲ ಕೊಡ್ಬೋದು ಅವರು. ಓಕೆ, ಸೊ ಏನು ಹೇಳಿದ್ದಾರೆ ಅದಕ್ಕೆ, ಚೆಕ್ ಡೈರೆಕ್ಷನ್ ರೊಟೇಷನ್ ಅಂತ ಹೇಳಿದ್ದಾರೆ. ದಿಕ್ಕು ಪರಿಶೀಲಿಸಿ. ಆಮೇಲೆ ಚೆಕ್ ನಂಬರ್ ಆಫ್ ಎಲಿಮೆಂಟ್ಸ್, ಏನಾದರೂ ಒಂದು ಆಕೃತಿ ಕೊಟ್ಟಲ್ಲಿ ಅದರಲ್ಲಿ ಎಷ್ಟು ಮತ್ತು ಚಿತ್ರಗಳಿದ್ದಾವೆ ಅಂತ. ಅಂದರೆ ಅದರಲ್ಲಿ ತ್ರಿಭುಜ ಇರ್ಬೋದು, ಚೌಕ ಇರ್ಬೋದು, ವೃತ್ತ ಇರ್ಬೋದು, ಗೆರೆಗಳಿರ್ಬೋದು, ಎಷ್ಟು ಇದ್ದಾವೆ ಅದನ್ನು ಸಹ ಎಣಿಸ್ಬೇಕು ನಾವು. ಭಾಗಗಳ ಸಂಖ್ಯೆ ನೋಡಿ. ಚೆಕ್ ದ ಪೊಸಿಷನ್ ಆಫ್ ಪಾರ್ಟ್ಸ್. ಓಕೆ, ಸೊ ಅಂದರೆ ಆ ಚಿತ್ರದಲ್ಲಿ ಈ ಚೌಕ ಎಲ್ಲಿ ಇದೆ, ಮೇಲ್ಗಡೆ ಇದನ್ನು ಕೆಳಗಡೆ ಇದನ್ನು, ತ್ರಿಭುಜ ಎಲ್ಲಿದೆ, ಬಲಕ್ಕೆ ಎಡಕ್ಕೆ, ಓಕೆ ಎಡಬದಿಗೆ. ಸೊ ಈ ರೀತಿ ಅದರ ಪೊಸಿಷನನ್ನು ನೋಡಬೇಕು. ಆಮೇಲೆ ಚೆಕ್ ಶೇಡಿಂಗ್ ಲೈನ್ಸ್. ಓಕೆ, ಶೇಡಿಂಗ್ ಅಂತಂದರೆ ರೇಖೆಗಳನ್ನು ನೋಡ್ಬೇಕು ನಾವು. ಶೇಡ್ ಮಾಡಿದ್ದಾರಾ ಬಿಟ್ಟಿದ್ದಾರಾ ಇವನ್ನೆಲ್ಲ ನೋಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಇಷ್ಟೊಂದು ಈಸಿ ಈಗೇನು ತೋರಿಸ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ, ಇಷ್ಟೊಂದು ಈಸಿ ನಿಮಗೆ ಎಕ್ಸಾಮಲ್ಲಿ ಬರೋದಿಲ್ಲ. ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕಲ್ವ. ಸೊ ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಈಗ ನಿಮ್ಗೆ. ನೋಡಿರಿ, ಇದನ್ನು ಕ್ವಶನ್ ಫಿಗರ್ ಅಂತ ಕರಿತೀವಿ ನಾವು. ಏನು, ಎಡಗಡೆ ಇರೋದು ಸಮಸ್ಯಾ ಚಿತ್ರಗಳು, ಈ ಕಡೆ ಇರೋದು ಉತ್ತರ ಚಿತ್ರಗಳು ಅಥವಾ ಆಪ್ಷನ್ಗಳು ಅಥವಾ ಆಯ್ಕೆಗಳು. ಓಕೆ, ಸೊ ಯಾವ ರೀತಿಯಾಗಿದೆ, ಈ ರೀತಿಯ ಒಂದು ಆಕೃತಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಏನು ಮಾಡಬೇಕು ನಾವು, ಎಲ್ಲದರಲ್ಲೂ ತ್ರಿಭುಜ ಇದೆನಾ. ಓಕೆ, ತ್ರಿಭುಜ ಇದೆ. ಓಕೆ, ಡನ್. ಆಮೇಲೆ ಇಲ್ಲಿ ಸರ್ಕಲ್ ಏನು ಆ ತ್ರಿಭುಜದ ಬಲಬದಿಗೆ ಇದೆ. ಸೊ ಇಲ್ಲಿ ನೋಡಿ ಕೆಳಗಡೆ ಇದೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಎಡಕ್ಕೆ ಇದೆ. ಓಕೆ, ನಮಗೇನು ಬೇಕು, ಬಲಕ್ಕೆ ಬೇಕು. ಸೊ ಇದು ಸಹ ರಾಂಗ್ ಆಯಿತು. ಆಮೇಲೆ ಓಕೆ, ಇಲ್ಲಿ ಬಲಕ್ಕಿದೆ, ಇಲ್ಲೂ ಸಹ ಬಲಕ್ಕಿದೆ. ಹೌದಾ. ಸೊ ಆವಾಗ ಏನು ಮಾಡಬೇಕು, ಈ ತ್ರಿಭುಜವನ್ನು ನೋಡಿ ಒಂದು ಸಲ, ಮೇಲ್ಗಡೆ ಪಾಯಿಂಟ್ ಆಗಿರುವಂಥದ್ದು, ಬಟ್ ಇದೇನಾಗಿದೆ ಕೆಳಗಡೆ ಪಾಯಿಂಟ್. ಸೊ ಹಾಗಾಗಿ ಬಿ ಸಹ ರಾಂಗ್ ಆಯಿತು. ಸರಿಯಾದ ಆಪ್ಷನ್ ಯಾವುದಾಗಿತ್ತು ನಮಗೆ, ಆಪ್ಷನ್ ಎ ಸರಿಯಾದ ಆಪ್ಷನ್ ಆಗಿತ್ತು. ಹೌದಾ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು, ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಹೋಗಬೇಕು. ನಾವು ಮೊದಲಿಗೆ ಏನು ಮಾಡಿದೆ, ಇವೆರಡು ಅಲ್ಲ ಅಂತ ಹಾಕಿದ್ನಲ್ಲ. ಸೊ ಈ ರೀತಿ ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗಬೇಕು, ತೆಗಿತಾ ಹೋಗಬೇಕು. ಆವಾಗ ನಿಮಗೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಮುಂದೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ. ಓಕೆ, ಇದನ್ನು ಸಹ ನೋಡ್ಬೋದು ನೀವು. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ತ್ರಿಭುಜವನ್ನು ಕೊಟ್ಟಿರುವಂಥದ್ದು. ಓಕೆ, ಎಲ್ಲದರಲ್ಲೂ ತ್ರಿಭುಜ ಇದೆನಾ, ಇದೆ. ಆಮೇಲೆ ಒಂದು ವೃತ್ತ ಇರಬೇಕು, ಆದರೆ ಆಪ್ಷನ್ ಡಿಯಲ್ಲಿ ವೃತ್ತ ಇಲ್ಲ. ಸೊ ಆಪ್ಷನ್ ಡಿ ರಾಂಗ್ ಆಯಿತು. ಆಮೇಲೆ ಇನ್ನು ಉಳಿದಿರೋದ್ರಲ್ಲೂ ವೃತ್ತ ಇದೆ, ಆದರೆ ಈ ಸಿ ಆಪ್ಷನಲ್ಲಿ ನೋಡಿ ಸೈಡ್ ಇದೆ ಅದು. ಸೊ ಇದು ಸಹ ರಾಂಗ್ ಆಯಿತು. ಆಮೇಲೆ ಎ ಮತ್ತು ಬಿಗಳನ್ನ ನಾವು ಕಂಪೇರ್ ಮಾಡಬೇಕು. ಈಗ ಮೊದಲಿಗೆ ಸಿ ಮತ್ತು ಡಿಯನ್ನು ಎಲಿಮಿನೇಟ್ ಮಾಡಿ ತೆಗೆದುಬಿಟ್ವಿ. ಓಕೆ, ಸೊ ಏನು ಡಿಫ್ರೆನ್ಸ್ ಇದೆ, ಇಲ್ಲಿ ಮೇಲ್ಗಡೆ ಪಾಯಿಂಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಕೆಳಗಡೆ ಪಾಯಿಂಟ್ ಆಗಿದೆ, ಇದು ರಾಂಗ್. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಅಂತ ಆಯಿತು. ಓಕೆ, ಸೊ ಹಾಗಾದರೆ ಈಗ ಏನು ಮಾಡೋಣ, ಆ್ಯಕ್ಚುಯಲ್ ಆಗಿ ನವೋದಯದಲ್ಲಿ ಯಾವ ರೀತಿ ನಮಗೆ ಪ್ರಶ್ನೆಗಳು ಬರ್ತವೆ ಅವುಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನಿಮಗೀಗ. ಓಕೆ, ಏನು ಆ ಟ್ರಿಕ್ ಅಂತ ಅಂದರೆ, ಏನು ಮಾಡಬೇಕು ಅಂದರೆ ನಾವೀಗ ಸಮಸ್ಯಾ ಚಿತ್ರ ಥರ ಯಾವುದು ಇದರಲ್ಲಿ ಇದೆ ಅದನ್ನು ನಾವು ಕಂಡುಹಿಡಬೇಕು. ಆದರೆ ನಾನೇನು ಹೇಳ್ತೀನಿ ಮೊದಲಿಗೆ ಅಂತಂದರೆ, ಮೊದಲಿಗೆ ನೀವು ಸಮಸ್ಯಾ ಚಿತ್ರವನ್ನು ನೋಡಲಿಕ್ಕೇ ಹೋಗಬೇಡಿ. ಓಕೆ, ಸಮಸ್ಯಾ ಚಿತ್ರವನ್ನು ನೋಡ್ಲಿಕ್ಕೆ ಹೋಗಬೇಡಿ. ಮೊದಲಿಗೆ ಏನು ಮಾಡಿ, ಈ ಮೊದಲ ಎರಡು ಏನು ಚಿತ್ರಗಳಿದಾವೆ ಆಪ್ಷನ್ಗಳು, ಅವುಗಳ ನಡುವೆ ಕಂಪ್ಯಾರಿಸನ್ ಮಾಡಿ ನೋಡೋಣ.
ಓಕೆ. ಸೊ ಇವುಗಳ ನಡುವೆ ಯಾವ ರೀತಿ ಏನು ಎರಡು ಸೇಮ್ ಇದ್ದಾವ ಅಥವಾ ಏನು ಡಿಫ್ರೆನ್ಸ್ ಇದೆ, ಇವು ಎರಡುಗಳನ್ನು ಮೊದಲ ಎರಡು ಆಪ್ಷನ್ಗಳನ್ನು ಏನು ಮಾಡೋಣ, ಕಂಪೇರ್ ಮಾಡಿ ನೋಡೋಣ. ಓಕೆ. ಸೊ ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಈಗ. ಸೊ ಮೊದಲ ಎರಡು ಇಮೇಜ್ಗಳನ್ನ ಕಂಪೇರ್ ಮಾಡೋಣ. ಸೊ ಏನಿದೆ ಇಲ್ಲಿ, ಮೊದಲು ಎರಡರಲ್ಲಿ ಏನೇನು ಇದೆ ಅಂತಂದರೆ ನೋಡೋಣ. ನೋಡಿ ಇಲ್ಲಿ ಎಷ್ಟಿದ್ದಾವೆ, 1 2 3 4 5 ಇದ್ದಾವೆ. ಓಕೆ, 5 ವೃತ್ತಗಳು ಇರುವಂಥದ್ದು. ಬಟ್ ಇಲ್ಲಿ ನೋಡಿ 1 2 3 4. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತಲ್ವ ನಿಮಗೆ. ಇಲ್ಲಿ ಎಷ್ಟಿದ್ದಾವೆ ವೃತ್ತಗಳು, 5, ಇಲ್ಲಿ 4. ಈಗ ಏನು ಮಾಡಬೇಕು, ಪ್ರಶ್ನಾಚಿತ್ರವನ್ನು ನೋಡಬೇಕು. ಏನಿದ್ದಾವೆ ಇಲ್ಲಿ ಹಂಗಾದ್ರೆ, ಎಷ್ಟಿದ್ದಾವೆ, 1 2 3 4 5 ಇದ್ದಾವೆ. ಹೌದಾ. ಸೊ 5 ಇದ್ದರೆ ಇದು ಆಪ್ಷನ್ ಹೋಯ್ತಲ್ವಾ. ಸೊ ಹಾಗಾದರೆ ಯಾವ ಆಪ್ಷನ್ ಹೋಯ್ತು ನಮಗೀಗ, ಆಪ್ಷನ್ 2 ಹೋಯಿತು. ಈ ರೀತಿ ಎಲಿಮಿನೇಟ್ ಮಾಡ್ತಾ ಬರಬೇಕು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇವಾಗ ಏನು ಮಾಡಿ, ಸಮಸ್ಯಾ ಚಿತ್ರ ಇದನ್ನು ನೋಡ್ಕೊಳ್ಳಿ. ಯಾಕಂದರೆ ಒಂದು ಕರೆಕ್ಟಾಗಿ ಇದೆಯಲ್ಲ ನೋಡ್ಕೊಳ್ಬೇಕಲ್ವಾ. ಸೊ ನೋಡಿ ಇಲ್ಲಿ ಏನಿದೆ, ಇಲ್ಲಿ ಎಷ್ಟು ಈ ಒಂದು ವೃತ್ತಗಳಿದ್ದಾವೆ ಇಲ್ಲಿ ನೋಡಿ, 1 2 3 4 5 ಇದ್ದಾವೆ. ಇಲ್ಲಿ 1 2 3 4 ಇದ್ದಾವೆ. ಸೊ ಹಾಗಾದರೆ 1ನೇ ಇಮೇಜ್ ಸಹ ಹೋಯಿತು. ಸೊ ಇದು ಸಹ ರಾಂಗ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಈಗ 3 ಮತ್ತು 4ರಲ್ಲಿ ನೋಡುವಂಥದ್ದು. ಸೊ 3 ಮತ್ತು 4ರಲ್ಲಿ ಇವೆರಡನ್ನೇ ಈಗ ನೀವು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸಮಸ್ಯಾ ಚಿತ್ರವನ್ನು ನೋಡಬೇಡಿ, 3 ಮತ್ತು 4 ಮಾತ್ರ ನೋಡಿ. ಸೊ ಇಲ್ಲಿ ನೋಡಿ, ಸೊ ಈ ರೀತಿಯಾಗಿ ಕಂಪ್ಲೀಟ್ ಗೆರೆ ಇರುವಂಥದ್ದು ಆಪ್ಷನ್ 4ರಲ್ಲಿ. ಆದರೆ 3ರಲ್ಲಿ ನೋಡಿರಿ ಈ ರೀತಿ ಬಿಟ್ಟು ಬಿಟ್ಟು ಇರುವಂಥದ್ದು. ಸೊ ಈಗ ಸಮಸ್ಯಾ ಚಿತ್ರವನ್ನು ನೋಡೋಣ. ಸೊ ಸಮಸ್ಯಾ ಚಿತ್ರವನ್ನು ನೋಡಿ. ಸೊ ಇಲ್ಲಿ ಬಿಟ್ಟು ಬಿಟ್ಟು ಇರುವಂಥದ್ದು. ಹಾಗಾದರೆ ಬಿಟ್ಟು ಬಿಟ್ಟು ಇರುವಂಥದ್ದು ಎಲ್ಲಿ, ಆಪ್ಷನ್ 3ಯಲ್ಲಿ ಇದೆ. ಈ ರೀತಿಯಾಗಿ ನೀವೇನು ಮಾಡಬೇಕು, ಕಂಪ್ಯಾರಿಸನ್ ಮಾಡಬೇಕು. ಓಕೆ, ಹಾಗಾದರೆ ಸರಿಯಾದ ಉತ್ತರ ಯಾವುದು ಬಂತು ಅಂದರೆ ನಮಗೆ ಆಪ್ಷನ್ 3 ಬಂದಂಥದ್ದು. ಓಕೆ, ಸೊ ಈ ರೀತಿಯಾಗಿ ಏನು ಮಾಡಬೇಕು, ಮೊದಲು ಸಮಸ್ಯಾ ಚಿತ್ರವನ್ನು ಬಿಟ್ಟುಬಿಡಬೇಕು. ಬಿಟ್ಟು ಮೊದಲ ಎರಡು ಆಪ್ಷನ್ಗಳನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಅದರ ಡಿಫ್ರೆನ್ಸ್ ಏನು ಕಾಣುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಮತ್ತೆ ಹೊಳ್ಳಿ ಅದನ್ನು ಸಮಸ್ಯಾ ಚಿತ್ರದೊಳಗೆ ಕಂಪೇರ್ ಮಾಡಬೇಕು. ಓಕೆ, ಆಮೇಲೆ ಮತ್ತು ಇನ್ನುಳಿದ ಏನು ಆಪ್ಷನ್ಗಳಿರ್ತವೆ ಅವುಗಳ ನಡುವೆ ಕಂಪೇರ್ ಮಾಡ್ಕೊಳ್ಬೇಕು. ಮತ್ತು ಅದನ್ನು ಸಮಸ್ಯಾ ಚಿತ್ರದೊಳಗೆ ನೋಡಬೇಕು. ಓಕೆ, ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಓಕೆ, ಒಂದೆರಡು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆದರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಗೆ ಮಾಡ್ತಾರೆ ಅಂತ ಅಂದರೆ ನೋಡಿರಿ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಇಲ್ಲಿ ಎಷ್ಟಿದ್ದಾವೆ, 1 2 3 4 1 2 3 4 5 ಇದ್ದಾವೆ. ಓಕೆ, ಸೊ ಇಲ್ಲಿ 5 ಇದ್ದಾವೆ. ಆಮೇಲೆ ಇಲ್ಲಿ 5 ಇದ್ದಾವೆ ಅಂತಂದರೆ ಇದನ್ನು ಸದ್ಯಕ್ಕೆ ತೆಗಿಲಿಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ ನೋಡಿ ಎಷ್ಟಿದ್ದಾವೆ, ಇಲ್ಲಿ 4 ಇದ್ದಾವೆ. ಓಕೆ, ಇದನ್ನು ತೆಗಿಯೋಣ ಅಂತ ಮಾಡ್ತಾರೆ. ಆಮೇಲೆ ಇಲ್ಲಿಯೂ 5 ಇದ್ದಾವೆ, ಇಲ್ಲಿಯೂ 5 ಇದ್ದಾವೆ. ಓಕೆ, ಇವೆರಡು ಸದ್ಯಕ್ಕೆ ತೆಗೆಕ್ಕೆ ಬರೋಲ್ಲ ಅಂತ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇವುಗಳನ್ನ ಎಣಿಸ್ತಾರೆ, 1 2 3 4 5. ಸೊ ಇಲ್ಲಿ ನೋಡಿ 1 2 3 4, ಇದು ಹೋಯಿತು ಅಂತ ಇದನ್ನು ತೆಗಿತಾರೆ. ಆಮೇಲೆ ಇಲ್ಲಿ ನೋಡಿ 1 2 3 4 5, 1 2 3 4 5. ಓಕೆ, ಇವೆರಡು ಇನ್ನೂ ನಮಗೆ ತೆಗಿಲಿಕ್ಕೆ ಬರ್ತಿಲ್ಲ. ಓಕೆ, ಅಂದರೆ ಪ್ರತಿಯೊಂದನ್ನು ಅವರು ಎಲ್ಲ ಚಿತ್ರದ ಜೊತೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಟೈಮು ಭಾಳ ಕನ್ಸ್ಯೂಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಇಲ್ಲಿ ಈ ರೀತಿ ಇದೆ, ಸೊ ಇಲ್ಲಿ ಈ ರೀತಿ ಇದೆ. ಈಗ ಇದನ್ನು ಸರಿ ಅಂತ ಹೇಳ್ತಾರೆ. ಸೊ ಅಂದರೆ ಅವರು ಹೆಚ್ಚು ಕಮ್ಮಿ ಒಂದು 4 ಸ್ಟೆಪ್ ಮಾಡಬೇಕಾಯ್ತು. ಅಂದರೆ ಪ್ರತಿಯೊಂದು ಓಕೆ, ಮೊದಲಿಗೆ ಈ 0 ಅಥವಾ ರಂಧ್ರ ಇದೆ, ವೃತ್ತ ಇದೆ. ಸೊ ಅದನ್ನು ಮೊದಲಿಗೆ ಕಂಪೇರ್ ಮಾಡಿಕೊಂಡ್ರು, ಆಮೇಲೆ ಇದನ್ನು ಕಂಪೇರ್ ಮಾಡಿಕೊಂಡ್ರು, ಆಮೇಲೆ ಇದನ್ನು ಕಂಪೇರ್ ಮಾಡಿಕೊಂಡ್ರು. ಈ ರೀತಿ ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ, ಸ್ವಲ್ಪ A4 ಸೈಜಿಂತ ಸ್ವಲ್ಪ ದೊಡ್ಡದಿರುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಸೊ ಈ ಪ್ರಶ್ನಾಚಿತ್ರ ಏನಿದೆ ಇಲ್ಲಿಂದ ಇಲ್ಲಿವರೆಗೆ ಕಂಪೇರ್ ಮಾಡಬೇಕಲ್ವ ನೀವು. ಸೊ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡುವಾಗ ಏನಾಗುತ್ತೆ, ನೀವು ಪ್ರತಿ ಬಾರಿ ಇಲ್ಲೊಂದು ಸಲ ನೋಡೋದು, ಇಲ್ಲೊಂದು ಸಲ ನೋಡೋದು, ಇಲ್ಲೊಂದು ಸಲ ನೋಡೋದು, ಇಲ್ಲೊಂದು ಸಲ ನೋಡೋದು, ಈ ರೀತಿ ಆಗುತ್ತೆ. ಸೊ ಆವಾಗ ನಿಮಗೆ ಹೆಚ್ಚಿಗೆ ಟೈಮ್ ಆಗುವಂಥದ್ದು. ಅದೇ ಕಾರಣಕ್ಕೆ ನಾನು ಏನು ಹೇಳಿದೆ ನಿಮಗೆ, ಯಾವಾಗಲೂ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿದ್ದರೆ ನಿಮಗೆ ನೋಡಲಿಕ್ಕೆ ಆಮೇಲೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳಿದ್ದೆ, ಮೊದಲನೇದಾಗಿ ಇವೆರಡು ಆಕೃತಿಗಳನ್ನ ಮಾತ್ರ ಕಂಪೇರ್ ಮಾಡ್ಕೊಳ್ಳಿ ಅಂತ. ಯಾಕಂತಂದರೆ ನೋಡಿರಿ, ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಇಷ್ಟಿದೆ, ಹೌದಾ. ಅದೇ ನೀವು 1ನೇ ಚಿತ್ರ ಮತ್ತು 2ನೇ ಚಿತ್ರವನ್ನು ಕಂಪೇರ್ ಮಾಡ್ತೀನಿ ಅಂತಂದರೆ ಡಿಸ್ಟೆನ್ಸ್ ಇಷ್ಟಾಗುತ್ತೆ, ಹೌದಾ. ಸೊ ಇದು ನಿಮಗೆ ಸಿಲ್ಲಿ ಅನ್ನಿಸ್ಬೋದು. ಬಟ್ ನಾನು ಹೇಳೋ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡ್ಬೋದು
ಮುಂದೆ ಈಸಿಯಾಗಿ ಹೋಗ್ಬೋದು. ಓಕೆ, ಸೊ ನನ್ನ ಮೆಥಡ್ ಈ ರೀತಿ ಇರುವಂಥದ್ದು. ಓಕೆ, ನಾನು ಇದೇ ರೀತಿಯಾಗಿ ಮಾಡ್ತಾ ಬಂದಿದ್ದೇನೆ. ಸೊ ನಿಮಗೆ ಇದಕ್ಕಿಂತ ಏನು ಈಸಿ ಮೆಥಡ್ ಗೊತ್ತಿದ್ದರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ನಮಗೆ ಬಂದಂಥ ಉತ್ತರ ಯಾವುದಾಗಿತ್ತು ಅಂತಂದರೆ ಆಪ್ಷನ್ 3 ಆಗಿತ್ತು. ಓಕೆ, ಸೊ ಮತ್ತೆ ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ನೋಡಿ, ಮೊದಲನೇ ಮೆಥಡ್ ಏನು ಅಂತಂದರೆ ಈ 1 ಮತ್ತು 2ಗಳನ್ನ ನಾವು ಕಂಪೇರ್ ಮಾಡುವಂಥದ್ದು. ಓಕೆ, ಕಂಪೇರ್ ಮಾಡೋಣ ಈಗ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ನಿಮಗೆ ಕಾಣಿಸಿಗುತ್ತೆ ನೋಡಿ. ಸೊ ಇದ್ರ ಒಳಗಡೆ ಇರುವಂತಹ ಈ ಒಂದು ಏನು ಚೌಕ ಇದೆ ಅಥವಾ ಆ ಒಂದು ಜಾಗ ಇದೆ ಅದನ್ನು ನೋಡ್ಕೊಳ್ಳಿ. ಓಕೆ, ಚೌಕ ಅಲ್ಲ ಇದು, ಈ ಒಂದು ಆಕೃತಿ ಇಲ್ಲಿ ನೋಡಿ. ಸೊ ಇಲ್ಲಿ ಇಷ್ಟು ದೊಡ್ಡದಿದೆ, ಇಲ್ಲಿ ಇಷ್ಟು ಚಿಕ್ಕದಿದೆ. ಹೌದಾ, ಇಲ್ಲೇ ನಿಮಗೆ ಫಸ್ಟ್ನಿಗೆ ಡಿಫ್ರೆನ್ಸ್ ಗೊತ್ತಾಯಿತು. ಆವಾಗ ಏನು ಮಾಡೋಣ, ಈಗ ಪ್ರಶ್ನಾ ಚಿತ್ರವನ್ನು ನೋಡಬೇಕು. ನೋಡಿ, ಇಲ್ಲಿ ಈ ರೀತಿ ಸಮನಾಗಿರುವಂಥದ್ದು, ಬಟ್ ಇಲ್ಲಿ ಸ್ವಲ್ಪ ದೊಡ್ಡದಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ 2 ಹೋಯಿತು. ಆವಾಗ ಮತ್ತೇನು ಮಾಡೋಣ ಈಗ ನೆಕ್ಸ್ಟ್ ಹಂಗಂದರೆ ಈ 1 ಮತ್ತು ಈ ಪ್ರಶ್ನಾ ಚಿತ್ರವನ್ನು ನೋಡೋಣ. ಈಗ ಏನಿದೆ, ಓಕೆ, ಸೊ ಇಲ್ಲಿರುವಂಥದ್ದು ಸೇಮ್ ಇದೆ, ಡನ್. ಆಮೇಲೆ ಇದನ್ನು ನೋಡಬೇಕು, ನೀವು ಇದನ್ನು ನೋಡಬೇಕು, ಸೇಮ್ ಇದೆ ಅಲ್ವಾ, ಹೌದಲ್ವಾ ನೋಡಿ. ಆಮೇಲೆ ಇಲ್ಲಿ 1 2 3 4 1 2 3 4. ಓಕೆ, ಡನ್. ಆನ್ಸರ್ ಸಿಕ್ಬಿಡ್ತು, ಹೌದಲ್ವಾ. ಎಷ್ಟು ಈಸಿಯಾಗಿ ಮೊದಲನೇ ಸ್ಟೆಪ್ನಲ್ಲಿ ಆನ್ಸರ್ ಸಿಕ್ತು ನೋಡಿ. ಹಾಗಾದರೆ ಸೇಮ್ ಇರುವಂಥದ್ದು ಯಾವುದು, ಆಪ್ಷನ್ 1 ಮಾತ್ರ. ಹೌದಾ, ಸೊ ಆಪ್ಷನ್ 1 ನಿಮಗೆ ಆನ್ಸರ್ ಅಂತ ಸಿಕ್ತು. ಬೇಕಾದರೆ ಕಂಪ್ಯಾರಿಸನ್ ಮಾಡಿ ನೋಡಿ. ಸೊ ಯಾವುದರ ಜೊತೆ ಈ 1 ಮತ್ತು ಆಪ್ಷನ್ 3 ಅಂದರೆ ಪ್ರಶ್ನಾಚಿತ್ರ ಮತ್ತು ಆಪ್ಷನ್ 3 ಜೊತೆ ನೋಡೋಣ ಏನಿಲ್ಲಿ ಡಿಫ್ರೆನ್ಸ್ ಇದೆ ಅಂತ ನೋಡೋದಾದರೆ. ಸೊ ಇಲ್ಲಿ ಎಷ್ಟಿತ್ತು, ಇವು ಎಷ್ಟಿತ್ತು ಅಂತಂದರೆ ಒಂದು ನಿಮಿಷ. ಸೊ ಇದರಲ್ಲಿ ಚೌಕಗಳು ಅಥವಾ ಏನು ಸ್ಪೇಸ್ಗಳು ಇಲ್ಲಿ 1 2 3 4 ಇತ್ತು. ಇಲ್ಲಿ ನೋಡಿ 1 2 3 4 5. ಸೊ ಹಾಗಾಗಿ ಇದು ಸಹ ರಾಂಗ್ ಆಯಿತು. ಸೊ ಆಪ್ಷನ್ 4 ಅಂತ ಆಲ್ರೆಡಿ ಹೋಗೇ ಬಿಟ್ಟಿದೆ. ಓಕೆ, ಸೊ ನಿಮಗೆ ಮೊದಲನೇ ಸ್ಟೆಪ್ನಲ್ಲಿನೇ ಆಪ್ಷನ್ಗಳು ಸಿಕ್ಕಂಥದ್ದು. ಓಕೆ, ಮುಂದೆ ಹೋಗೋಣ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಮುಂದೆ ಹೋಗೋಣ. ಓಕೆ, ಸೊ ಮತ್ತೆ ಏನು ಮಾಡೋಣ, ಇದೇ ಒಂದು 1 ಮತ್ತು 2 ಕಂಪೇರ್ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಏನಿದೆ ಡಿಫ್ರೆನ್ಸು ನಿಮಗೆ 1 ಮತ್ತು 2ರಲ್ಲಿ ನೋಡಿ. ಇಲ್ಲಿ ಈ ರೀತಿ ಇದೆ, ಇಲ್ಲಿ ಈ ರೀತಿ ಇರುವಂಥದ್ದು, ಹೌದಲ್ವಾ. ಸೊ ಮತ್ತೆ ಈಗ ಪ್ರಶ್ನಾಚಿತ್ರವನ್ನು ನೋಡಿ. ಸೊ ಈ ರೀತಿ ಇರಬೇಕು ನಮಗೆ, ಅಂದರೆ ಈ ರೀತಿ ಇರಬೇಕು. ಸೊ ಹಾಗಾಗಿ ನಮಗೆ ಯಾವುದು ಹೋಯಿತು, 1 ಆಪ್ಷನ್ ಹೋಯಿತು. ಹೌದಾ, ನೆಕ್ಸ್ಟ್ ಏನು ಮಾಡೋಣ, ಈ 2 ಮತ್ತು ಈ ಪ್ರಶ್ನಾಚಿತ್ರವನ್ನು ನೋಡ್ಕೊಳ್ಳಿ. ಸೊ ಏನು ಡಿಫ್ರೆನ್ಸ್ ಇದೆ ಇಲ್ಲಿ, ಇಲ್ಲಿ ನೋಡ್ಕೊಳ್ಳಿ ಏನಾಗಿದೆ, ಇಲ್ಲಿ ಈ ರೀತಿ ಇದೆ, ಇಲ್ಲಿ ಈ ರೀತಿ ಇರುವಂಥದ್ದು, ಹೌದಲ್ಲ. ಇದು ಆಪ್ಷನ್ 2 ಸಹ ಹೋಯಿತು, ರಾಂಗ್. ನೆಕ್ಸ್ಟ್ ಏನು ಮಾಡೋಣ, ಈಗ ನೋಡಿ, ಈಗೇನು ಮಾಡಬಾರ್ದು ಅಂತಂದರೆ ನೀವು, ಸೊ 1 ಮತ್ತು ಅಂದರೆ ಪ್ರಶ್ನಾಚಿತ್ರ ಮತ್ತು 3 ಜೋಡಿ ಕಂಪೇರ್ ಮಾಡಬಾರ್ದು, ಪ್ರಶ್ನಾಚಿತ್ರ ಮತ್ತು 4 ಜೋಡಿ ಕಂಪೇರ್ ಮಾಡಬಾರ್ದು. ಯಾಕೆ, ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಆಯ್ತಲ್ವಾ, ದೂರ. ಸೊ ಅವಾಗೇನು ಮಾಡಬೇಕು, ಇವೆರಡರನ್ನ ಏನು ಮಾಡಬೇಕು, ಕಂಪೇರ್ ಮಾಡಬೇಕು. ಏನೇನಿದೆ, ತ್ರಿಕೋನ ಡನ್, ಇದು ಸೇಮ್ ಇದೆ ಡನ್, ಇಲ್ಲೂ ಸಹ ತ್ರಿಕೋನ ಡನ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇದೆ, ಇಲ್ಲಿ ಈ ರೀತಿ ಇರುವಂಥದ್ದು. ಮತ್ತು ಈಗ ಪ್ರಶ್ನಾಚಿತ್ರ ನೋಡಿ, ಹಾಗೆ ಪ್ರಶ್ನಾಚಿತ್ರದಲ್ಲಿ ಏನಿದೆ, ಈ ರೀತಿ ಇರಬೇಕು. ಹಾಗಂದರೆ ಈ ರೀತಿ ಎಲ್ಲಿದೆ ನಮಗೆ, ಆಪ್ಷನ್ 3ರಲ್ಲಿ ಇರುವಂಥದ್ದು. ಸರಿಯಾದ ಉತ್ತರ ಸಿಕ್ತಲ್ವಾ, ಆಪ್ಷನ್ 3. ಸೊ ಹಾಗಾದರೆ ಈ ಒಂದು ಆಪ್ಷನ್ 4 ರಾಂಗ್ ಆಗಿತ್ತು. ಓಕೆ, ಸೊ ಹಾಗಾಗಿ ನಮಗೆ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್ ಅಂತ ಗೊತ್ತಾಯಿತು, ಹೌದಲ್ವಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಏನಿದೆ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದೆ ನೋಡ್ತಾ ಹೋಗಿ ಇಲ್ಲಿ. ಓಕೆ, ಸೊ ನಮ್ಮ ಮೆಥಡನ್ನೇ ನಾವು ಮತ್ತೆ ನೋಡೋಣ. ಏನು 1 ಮತ್ತು 2 ನೋಡುವಂಥದ್ದು, ಹೌದಾ. ಸೊ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ, ತ್ರಿಕೋನ ಒಳಗಡೆನೇ ಇರುವಂಥದ್ದು, ಆಕೃತಿಯ ಒಳಗಡೆನೆ, ಬಟ್ ಇಲ್ಲಿ ಸ್ವಲ್ಪ ಹೊರಗಡೆ ಬಂದಿದೆ, ಹೌದಾ. ಸೊ ಹಾಗಾದರೆ ಹೊರಗಡೆ ಬಂದಿದ್ದರೆ ಏನು ಮಾಡೋಣ, ಪ್ರಶ್ನಾಚಿತ್ರದೊಂದಿಗೆ ನೋಡೋಣ. ಸೊ ಇಲ್ಲಿ ಹೊರಗಡೆ ಬಂದಿದೆ, ಸೊ ಹಾಗಾದರೆ ಇಲ್ಲಿ ಹೊರಗಡೆ ಬಂದಿಲ್ಲ. ಸೊ ಹಾಗಾದರೆ ಆಪ್ಷನ್ 2 ರಾಂಗ್ ಆಯಿತು, ಹೌದಾ. ನೆಕ್ಸ್ಟ್ ಏನು ಮಾಡೋಣ, ಈಗ 1 ಮತ್ತು ಈ ಒಂದು ಪ್ರಶ್ನಾಚಿತ್ರದ ಜೊತೆ ಕಂಪೇರ್ ಮಾಡೋಣ. ಓಕೆ, ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿರುವಂಥದ್ದು, ಇಲ್ಲಿ ಹೊರಗಡೆ ಬಂದಿಲ್ಲ ಅಲ್ವಾ ತ್ರಿಕೋನ, ಹೌದಾ. ಸೊ ಹಾಗಾಗಿ ಪ್ರಶ್ನಾಚಿತ್ರದ ಅಂದರೆ 1 ಸಹ ರಾಂಗ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಈ 3 ಮತ್ತು 4ರ ಮಧ್ಯೆ ಕಂಪೇರ್ ಮಾಡೋಣ. ಓಕೆ, ಸೊ ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಬಂದಿದೆ, ಇಲ್ಲಿ ಹೊರಗಡೆ ಬಂದಿಲ್ಲ. ನಮಗೇನು ಮಾಡಬೇಕು, ಹೊರಗಡೆ ಬರಬೇಕು. ಸೊ ಹಾಗಾದರೆ ನಮಗೇನು ಗೊತ್ತಾಯಿತು, ಆಪ್ಷನ್ 4 ರಾಂಗ್ ಆಯಿತು. ನಮಗೆ ಸರಿಯಾದ ಉತ್ತರ ಸಿಕ್ಕಿದ್ದು ಎಲ್ಲಿ, ಆಪ್ಷನ್ 3ನಲ್ಲಿ,
ಹೌದಾ? ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಸೊ ಇನ್ನೊಂದು ಪ್ರಶ್ನೆಯನ್ನು ಮಾಡೋಣ. ಇನ್ನೊಂದು ಪ್ರಶ್ನೆನ ನೀವೇ ನಮಗೆ ಉತ್ತರ ಮಾಡಿ ಹೇಳಬೇಕೀಗ. ಓಕೆ, ಸ್ವಲ್ಪ ನಿಮಗೆ ಒಂದು 10 ಸೆಕೆಂಡ್ಗಳ ಕಾಲಾವಕಾಶವನ್ನು ಕೊಡ್ತೇನೆ. ಟೈಮ್ ಸ್ಟಾರ್ಟ್ ಆಗಿದೆ, ಮಾಡಿ. ಓಕೆ, ಟೈಮ್ ಆಗಿದೆ ನೋಡಿ. ಮೊದಲನೇ ಮೆಥಡ್ ಏನಾಗಿತ್ತು? ಮೊದಲನೇ ಮೆಥಡ್ ಏನಾಗಿತ್ತು? ಮೊದಲಿಗೆ ನಾವು 1 ಮತ್ತು 2 ಅನ್ನು ಕಂಪೇರ್ ಮಾಡ್ಕೊಳ್ಬೇಕು. ಓಕೆ, ಸೊ 1 ಮತ್ತು 2 ಕಂಪೇರ್ ಮಾಡಿದಾಗ ನೋಡಿ, ಇಲ್ಲಿ ಬಿಳಿ ರಂಧ್ರ ಇರುವಂಥದ್ದು ಅಥವಾ ಬಿಳಿ ವೃತ್ತ ಇದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ, ಅದರಲ್ಲಿ ಬಣ್ಣ ಕಪ್ಪು ವೃತ್ತ ಇದೆ. ಸೊ ಹಾಗಾದರೆ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು. ಮತ್ತೆ ಪ್ರಶ್ನಾಚಿತ್ರ ನೋಡಿ, ಬಿಳಿ ಇರಬೇಕಲ್ವ ಇಲ್ಲಿ ನಮಗಿಲ್ಲಿ. ಸೊ ಹಾಗಾಗಿ ಆಪ್ಷನ್ 2 ರಾಂಗ್ ಆಯಿತು. ಈ ರೀತಿ ಮೊದಲಿಗೆ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು ನೀವು, ಮತ್ತೊಮ್ಮೆ ಆ ಚಿತ್ರವನ್ನು ನೋಡುವಂತಿಲ್ಲ. ಈಗ ಏನು ಮಾಡೋಣ, 1 ಮತ್ತು ಏನು ಪ್ರಶ್ನಾಚಿತ್ರ ಇದೆ ಅದನ್ನು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬಿಳಿ ರಂಧ್ರ, ಕಪ್ಪು ಕಪ್ಪು, ಕಪ್ಪು ಕಪ್ಪು, ಬಿಳಿ ಬಿಳಿ, ಕಪ್ಪು ಕಪ್ಪು, ಬಿಳಿ ಕಪ್ಪು. ತಪ್ಪಾಯ್ತಲ್ವಾ? ಸೊ ನಮಗೆ ಬಿಳಿ ಇರಬೇಕಿತ್ತು, ಇಲ್ಲಿ ಬಿಳಿ ಇರಬೇಕಿತ್ತು, ಇಲ್ಲಿ ಕಪ್ಪಿದೆ. ಸೊ ಹಾಗಾದರೆ ಆಪ್ಷನ್ 1 ಸಹ ಹೋಯಿತು. ಈಗ ಏನು ಮಾಡೋಣ, 3 ಮತ್ತು 4 ಮಾತ್ರ ಕಂಪೇರ್ ಮಾಡೋಣ. ಸೊ ಏನಿದೆ, ಬಿಳಿ ಬಿಳಿ, ಇಲ್ಲಿ ಬಿಳಿ ಇದೆ, ಇಲ್ಲಿ ಕಪ್ಪಿದೆ. ಹೌದಾ? ಸೊ ಹಾಗಾದರೆ ನೋಡಿ, ಪ್ರಶ್ನಾಚಿತ್ರದಲ್ಲಿ ನೋಡಿ, ಇಲ್ಲಿ ನಮಗೇನು ಬೇಕು, ಕಪ್ಪು ಬೇಕು. ಹೌದಾ? ಕಪ್ಪು ಬಣ್ಣದಲ್ಲಿರುವಂತಹ ವೃತ್ತ ಬೇಕು. ಸೊ ಹಾಗಾದರೆ ಇಲ್ಲಿ ಬಿಳಿ ಏನು ವೃತ್ತ ಇದೆ ಅಥವಾ ಪಾಯಿಂಟ್ ಇದೆ. ಸೊ ಹಾಗಾಗಿ ನಮಗೆ ಯಾವುದು ಹೋಯಿತು ಆಪ್ಷನ್ನು, 3ನೇ ಆಪ್ಷನ್ ಹೋಯಿತು. ಹೌದಾ? ಸೊ ಹಾಗಾದರೆ ಸರಿಯಾದ ಉತ್ತರ ನಮಗೆ ಯಾವುದು ಅಂತ ಅಂದರೆ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ಓಕೆ, ನೋಡಿ ಜಸ್ಟ್ ನಾವು ಬರೀ ಇವೆರಡು ಅಥವಾ ಬರೀ ಈ ರಂಧ್ರಗಳನ್ನ ನೋಡ್ತಾ ಆನ್ಸರ್ ಜೊತೆಗೆ ಬಂದುಬಿಟ್ವಿ ನಾವು. ಹೌದಾ? ಸೊ ಎಷ್ಟು ಈಸಿ ಆಗುತ್ತೆ ನಿಮಗೆ. ಇದು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ಬೋದು, ಬಟ್ ಇದೇ ನಿಮಗೆ ಫಾಸ್ಟೆಸ್ಟ್ ವೇ. ಓಕೆ, ಸೊ ನೀವು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು. ಓಕೆ, ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಪ್ರತಿ ಸರಲ್ಲೂ ಇದ್ರ ಜೊತೆ ಇದನ್ನು ಕಂಪೇರ್ ಮಾಡೋದು, ಆಮೇಲೆ ಇದರ ಜೊತೆ ಇದನ್ನು ಕಂಪೇರ್ ಮಾಡೋದು, ಮತ್ತೊಮ್ಮೆ ಇದನ್ನು ಕಂಪೇರ್ ಮಾಡೋದು, ಮತ್ತೊಮ್ಮೆ ಇದನ್ನು ಕಂಪೇರ್ ಮಾಡೋದು ಬೇಡ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ. ಓಕೆ, ಸೊ ಮುಂದಿನ ಪ್ರಶ್ನೆಯಿಂದ ಏನು ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿ. ಓಕೆ, ಸೊ ಇವುಗಳ ಉತ್ತರವನ್ನು ನಮಗೆ ಕಮೆಂಟ್ನಲ್ಲಿ ನೀವು ತಪ್ಪದೇ ಉತ್ತರವನ್ನು ಹೇಳಬೇಕು. ಓಕೆ, ನಿನ್ನೆ ಸಹ ನಾವು ಇದೇ ರೀತಿಯಾಗಿ ಹೇಳಿದ್ದೆ, ಆದರೆ ಎಷ್ಟೊಂದು ಜನ ನೋಡಿದ್ದೀರಾ, ಆದರೆ ಕಮೆಂಟ್ನಲ್ಲಿ ಕೇವಲ ಕೆಲವೇ ವಿದ್ಯಾರ್ಥಿಗಳು ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿರುವಂಥದ್ದು. ಹಾಗೆ ಮಾಡಬೇಡಿ. ಓಕೆ, ಸೊ ಯಾರು ಸರಿಯಾಗಿ ಕಮೆಂಟ್ ಮಾಡ್ತೀರಾ ಉತ್ತರವನ್ನು, ಅವರ ಕಮೆಂಟನ್ನು ನಾವು ಪಿನ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡಿ, ಕಮೆಂಟ್ನಲ್ಲಿ ನಮಗೆ ಉತ್ತರವನ್ನು ತಿಳಿಸ್ಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿ, ವಿಡಿಯೋನ ಪಾಸ್ ಮಾಡಿ ನೋಡಿ ಸರಿಯಾಗಿ ಕಮೆಂಟ್ನಲ್ಲಿ ಉತ್ತರವನ್ನು ತಿಳಿಸಿ. ಓಕೆ, ಸೊ ಇವುಗಳಿಗೆ ಉತ್ತರವನ್ನು ನಾನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ನೋಡಿ 8ನೇ ಪ್ರಶ್ನೆಯನ್ನು ನೋಡಿ. ನೆಕ್ಸ್ಟ್ 9ನೇ ಪ್ರಶ್ನೆ. ಹತ್ತನೇ ಪ್ರಶ್ನೆ. ಓಕೆ, ಸೊ 6ರಿಂದ 10ರವರೆಗೆ ನಮಗೆ ಕಮೆಂಟ್ನಲ್ಲಿ ನೀವು ಉತ್ತರವನ್ನು ತಪ್ಪದೇ ಹೇಳಬೇಕು. ಓಕೆ, ಸೊ ಇವುಗಳಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟೀಸನ್ನು ಮಾಡೋಣ ಈ ಪ್ರಶ್ನೆಗಳನ್ನು. ಓಕೆ, 11ನೇ ಪ್ರಶ್ನೆಯನ್ನು ನೋಡ್ಕೊಂಬೇಡಿ. ಓಕೆ, ಸೊ ಹಾಗಾದರೆ ಈಗ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸೊ ನಿಮಗೆ ಈ ಒಂದು ಟಾಪಿಕ್ ಅರ್ಥ ಆಯಿತೋ ಇಲ್ವೋ? ಓಕೆ, ನಾನು ಹೇಳುವಂತಹ ಮೆಥಡ್ ನಿಮಗೆ ಅರ್ಥ ಆಗ್ತಿದ್ದೀನೋ ಇಲ್ವೋ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಹೇಳಬೇಕು. ಓಕೆ, ಒಂದು ವೇಳೆ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ ಅರ್ಥ ಆಯಿತು ಸರ್ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಗಿಲ್ಲ ಅಂತಂದರೆ ಅರ್ಥ ಆಗಲಿಲ್ಲ ಸರ್ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ನಿಮಗೆ ಅರ್ಥ ಆಗುವ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂತಂದರೆ ಸೊ ಈ ಒಂದು
QR ಕೋಡ್ ಏನಿದೆ ಇದನ್ನು ವಾಟ್ಸಪ್ನಲ್ಲಿ ನೀವು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಅದರಿಂದ ನಿಮಗೆ ಎಲ್ಲ ಮಾಹಿತಿಗಳು ಭಾಳ ಬೇಗ ತಲುಪ್ತವೆ. ಒಂದು ವೇಳೆ ನಿಮಗೆ ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಮೊಬೈಲ್ ನಂಬರ್ ಏನಿದೆ, ಸೊ ಇದಕ್ಕೆ ಗ್ರೂಪ್ ಅಂತ ವಾಟ್ಸಪ್ನಲ್ಲಿ ನಮಗೆ ಮೆಸೇಜ್ ಮಾಡಿ, ನಾವೇ ಈ ಒಂದು ವಾಟ್ಸಪ್ ಗ್ರೂಪ್ಗೆ ನಿಮ್ಮನ್ನು ಜಾಯ್ನ್ ಮಾಡ್ಕೊಳ್ತೇವೆ. ಓಕೆ, ಸೊ ಇದು 3ನೇ ಕ್ಲಾಸ್ ಆಗಿತ್ತು. ಸೊ ಇದನ್ನು ಹೇಗೆ ತಿಳ್ಕೊಳ್ಬೋದು ಅಂತಂದರೆ, ನೀವು ಇಲ್ಲಿ ನೋಡಿ ಮೇಲ್ಗಡೆ ಕ್ಲಾಸ್ 1 ಕ್ಲಾಸ್ 2 ಅಂತ ಸೊ ಈ ರೀತಿಯಾಗಿ ನಾವು ಇಲ್ಲಿ ಬರೆದಿರ್ತೇವೆ. ಸೊ ಅದನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದು, ಓಕೆ, ಸೊ ಯಾವ ಕ್ಲಾಸ್ ಅಂತ ನೀವು ತಿಳ್ಕೊಳ್ಬೋದು. ಓಕೆ, ಸೊ ಈಗಾಗಲೇ ನಾವು ಕ್ಲಾಸ್ 1 ಕ್ಲಾಸ್ 2 ಇದು ಕ್ಲಾಸ್ 3 ಆಗಿದೆ, ಮುಂದೆ ಕ್ಲಾಸ್ 4. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.